ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಅಖಾಡ ಸೆಗ್ಮೆಂಟ್ಗಳಲ್ಲಿ ನಾನೊಂದು ಹೊಸ ಪ್ರಯೋಗ ಮಾಡೋಣ ಅಂತ ಬಂದೆ. ಏನಂದರೆ, ನನಗೆ ಇತ್ತೀಚಿನ ವರ್ಷಗಳಲ್ಲಿ ತುಂಬ ಕಾಡ್ತಾ ಇದ್ದಿದ್ದು, ಹಬ್ಬಗಳು ಬರುತ್ತೆ, ಅದನ್ನು ಆಚರಣೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಇನ್ನೆಲ್ಲ ಮಾಡ್ತೀವಿ. ಆದರೆ ಅದರ ಹಿಂದಿನ ವೈಜ್ಞಾನಿಕ ಸತ್ಯಗಳೆಲ್ಲೋ ಜನರಿಗೆ ತಲುಪೋದು ಮಿಸ್ ಆಗಿ ಹೋಗ್ತಾ ಇದೆಯಾ ಅಂತ. ಯಾಕಂದರೆ ಹಿಂದುತ್ವದಲ್ಲಿರಲಿ, ಇಸ್ಲಾಮಲ್ಲಿರಲಿ, ಕ್ರಿಶ್ಚಿಯಾನಿಟಿರಲಿ, ಯಾವುದೇ ಧರ್ಮದಲ್ಲಿರಲಿ, ಗುರುನಾನಕರ ಪಂಥದಲ್ಲಿರಲಿ, ಸಿಕ್ಕಿಸಮಲ್ಲಿರಲಿ, ಬೇಕಾದಷ್ಟು ಪಂಥಗಳಿದೆ. ನಾನು ಹಿಂದೂ. ಇಲ್ಲಿ ನಮ್ಮಲ್ಲಿ ಕೆಲವು ಹಬ್ಬಗಳನ್ನು ಆಚರಣೆ ಮಾಡುವಾಗ, ಕೆಲವಲ್ಲ ಎಲ್ಲ ಹಬ್ಬಗಳ ಆಚರಣೆಯಲ್ಲೂ ಒಂದೊಂದು ವೈಜ್ಞಾನಿಕ ಅರ್ಥ ಇದೆ. ಅದಕ್ಕೊಂದು ನಾವೆಲ್ಲದನ್ನು ಪೌರಾಣಿಕವಾಗಿ ನೋಡ್ಬಿಡ್ತೀವಿ. ಅದನ್ನು ಒಂದು ಕಥೆಯ ರೂಪದಲ್ಲಿ ನೋಡ್ಬಿಡ್ತೀವಿ, ವ್ಯಕ್ತಿಗತ ರೂಪದಲ್ಲಿ ನೋಡ್ತೀವಿ. ಆದರೆ ಅದಕ್ಕೊಂದು ಸ್ಪಿರಿಚುವಲ್ ಆದಂತಹ ಅರ್ಥ ಇದೆ. ತುಂಬ ಆಳವಾದ ಅರ್ಥಗಳಲ್ಲಿ ಈ ಹಬ್ಬಗಳೆಲ್ಲ ರೂಪುಗೊಂಡಿದ್ದಾವೆ. ಇದು ಮನುಷ್ಯನ ಆತ್ಮೋನ್ನತಿಗೋಸ್ಕರ ರೂಪುಗೊಂಡಿರೋದು. ಇದರೆಲ್ಲದರ ಅರ್ಥ ನನಗೆ ಇತ್ತೀಚಿನ ದಿನಗಳ ಅರ್ಥ ಆಗಿದ್ದು, ಎಲ್ಲ ಮನುಷ್ಯರು ಕೂಡ ದೇವರಾಗೋದಕ್ಕೆ ಈ ಹಬ್ಬಗಳೆಲ್ಲ ಬಂದಿರೋದು. ಇಲ್ಲಿ ನೀವು ದೇವರಾಗ್ಬೋದು, ಎಲ್ಲರೂ ದೇವರಾಗ್ಬೋದು. ಇಲ್ಲಿ ದೇವರಾಗೋದಕ್ಕೆ ಏನು ಬೇಕು, ಆ ಶೂನ್ಯ ಸ್ಥಿತಿಯನ್ನು ತಲುಪೋದಕ್ಕೆ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಈ ಹಬ್ಬಗಳು ಹೇಳಿದೆ. ಈಗ ಶಿವರಾತ್ರಿ ಅಂದ ತಕ್ಷಣ ನಾವೇನು ಮಾಡ್ತೀವಿ? ಇಡೀ ರಾತ್ರಿ ಜಾಗರಣೆ ಮಾಡೋದು ಅಂತ ಹೇಳ್ತೀವಿ, ಉಪವಾಸ ಇರೋದು ಅಂತ ಹೇಳ್ತೀವಿ. ನಮ್ಮ ಏಕಾದಶಿಗಳೆಲ್ಲ ಮಾಡೋ ಥರ ಎಳ್ನೀರು ಕುಡಿದ್ವಿ, ಹಣ್ಣು ತಿಂದ್ವಿ, ಇನ್ನೇನೋ ಮಾಡಿದ್ವಿ, ನಾವು ಬೇಯಿಸಿ ತಿನ್ನಲಿಲ್ಲ ಅಂತ ಹೇಳಿದ್ವಿ. ಅಥವಾ ರಾತ್ರಿ ಎಲ್ಲ ಸ್ನೇಹಿತರ ಜೊತೆ ಇಸ್ಪೀಟ್ ಆಡಿದ್ವಿ, ಯಾವುದೋ ಟೂರ್ನಮೆಂಟ್ಗೆ ಹೋಗಿ ಕ್ರಿಕೆಟ್ ಆಡಿದ್ವಿ, ಅಥವಾ ಯಾವುದೋ ಪ್ರವಾಸ ಮಾಡಿದ್ವಿ, ಯಾವುದೋ ದೇವಸ್ಥಾನಕ್ಕೆ ಹೋದ್ವಿ, ಪೂಜೆ ಮಾಡಿದ್ವಿ. ಇದ್ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ. ಇದೆಲ್ಲವೂ ಕೂಡ ರಾತ್ರಿ, ಶಿವರಾತ್ರಿ ಅಂದ ತಕ್ಷಣ ರಾತ್ರಿಯನ್ನು ಕಳಿಬೇಕು, ಎದ್ದಿರಬೇಕು ಅಂತ ಹೇಳೋದು. ಆ ಎಚ್ಚರ ಇರಬೇಕು ಅನ್ನೋದಿದೆಯಲ್ಲ, ಅದು ಪ್ರಜ್ಞೆಯ ಸಂಕೇತ. ವಾಟ್ ಶಿವ ಮೀನ್ಸ್, ಶಿವ ಅಂದರೆ ಏನು ಹೇಳ್ತಾ ಇದ್ದಾನೆ. ಸೊ ನಾವು ಸರಿಯಾದ ಕ್ರಮದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಣ, ನಾನು ಕಲಿಯೋಣ, ನಿಮಗೂ ಅದನ್ನು ಒಂದಷ್ಟು ಹೇಳೋಣ ಅನ್ನೋಕ್ಕೆ ಈ ವಿಡಿಯೋ. ಮೊದಲನೇದಾಗಿ, ಬೇಡರ ಕಣ್ಣಪ್ಪನ ಕಥೆ ಗೊತ್ತು. ಕಣ್ಣಪ್ಪ ಒಬ್ಬ ಬೇಟೆಗಾರ. ಒಂದು ಬಿಲ್ಪತ್ರೆಯ ಮರದ ಮೇಲ್ಗಡೆ ಕೂತ ಕಾದ ಕಾಡಲ್ಲಿ. ಅಲ್ಲಿಗೆ ಯಾವ ಪ್ರಾಣಿಗಳು ಬರಲಿಲ್ಲ. ಆತನಿಗೆ ಬೇಟೆ ಆಡಬೇಕಾಗಿತ್ತು. ಆ ಬಿಲ್ಪತ್ರೆ ಎಲೆಯನ್ನು ಶಿವನ ಮೇಲೆ ಹಾಕ್ತಾನೆ ಇದ್ದ, ಏಕಾಗ್ರತೆಯಿಂದ ಇದ್ದ, ಧ್ಯಾನದಿಂದ ಇದ್ದ. ಕೊನೆಗೆ ಬೇಟೆ ಆ ಪ್ರೋಸೆಸ್ ನಂತರದಲ್ಲಿ ಅದನ್ನು ಶಿವನಿಗೆ ಅರ್ಪಿಸುವಾಗ ಶಿವನ ಕಣ್ಣಿಂದನೇ ರಕ್ತ ಬಂತು, ತಾನು ಕಣ್ಣು ಕೊಟ್ಟ. ಸೊ ಕಣ್ಣಪ್ಪ ಆದ ಅನ್ನೋದು ಕಥೆ. ಇದು ತುಂಬ ಸರಳವಾಗಿರೋ ಕಥೆ. ಇದರ ಇಂಟರ್ಪ್ರಿಟೇಷನ್ಗಳು ಮತ್ತು ಕಥೆ ಎಲ್ಲರಿಗೂ ಗೊತ್ತು. ಆದರೆ ಈ ಶಿವರಾತ್ರಿಯನ್ನು, ಈ ಆಚರಣೆಯನ್ನು ನಾವು ತುಂಬ ಗಮನಿಸ್ಕೊಬೇಕಾಗಿರೋದೇ ಅಂದರೆ, ಒಬ್ಬ ಬೇಟೆಗಾರನ ಒಳಗೂ ದೇವರು ಬರ್ಬೋದು, ಅವನು ದೇವರಾಗ್ಬೋದು. ಒಬ್ಬ ಯಾವುದೋ ಮಾರ್ಗದಲ್ಲಿ ತಾನು ಜೀವನ ನಡೆಸ್ತಾ ಇರೋನಿಗೂ ಕೂಡ ದೇವರು ಒಂದೇ, ಒಳ್ಳೆಯ ಮಾರ್ಗದಲ್ಲಿರೋನಿಗೂ ಒಂದೇ. ಇಲ್ಲಿ ಎರಡು ದೇವರಿಲ್ಲ, ಒಂದೇ ದೇವರಿರೋದು, ಅದು ಒಂದೇ ಪಾಲಿಸಿ ಇರೋದು, ಒಂದೇ ಎನರ್ಜಿ ಇರೋದು. ಎರಡನೇದಾಗಿ, ಏಕಾಗ್ರತೆ ಯಾರಿಗಿರುತ್ತೆ ಅವನಿಗೆ ಏಕಾಗ್ರತೆಯನ್ನು ಸಾಧಿಸ್ಕೊಳ್ಳೋಕ್ಕೆ ಬೇಕಾಗಿರೋದು ಹಸಿವು. ಇವಾಗೆಲ್ಲ ಡಾಕ್ಟರ್ಸ್ಗಳು ಇಂಟರ್ಮೀಡಿಯೇಟ್ ಹಸಿವು, ಆ ಹಸಿವು, ಈ ಹಸಿವು ಅಂತ ಹೇಳ್ತಾರೆ. ಕೊನೆಗೆ ಎಂತೆಂಥ ದೊಡ್ಡ ದೊಡ್ಡ ರೋಗಗಳಿಗೂ ಟ್ರೀಟ್ಮೆಂಟ್ ಏನು ಹೇಳ್ತಾರೆ ಅಂದರೆ, ಡಯಟ್ ಇಸ್ ದ ಡ್ರಗ್ ಅಂತಾರೆ. ಕೊನೆಗೆ ನೀವು ಎಷ್ಟು ಹೊತ್ತು ಹೊಟ್ಟೆಯನ್ನು ಖಾಲಿ ಬಿಡ್ತೀರಾ, ಎಷ್ಟು ಹೊತ್ತು ಉಪವಾಸ ಇರ್ತೀರಾ, ಅಷ್ಟು ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಾರೆ. ಸ್ಪಿರಿಚುಲಿ ಹೇಳೋದಾದರೆ, ನೀವು ಉಪವಾಸ ಇದ್ದಷ್ಟು ನಿಮ್ಮ ಏಕಾಗ್ರತೆ ಹೆಚ್ಚಾಗ್ತದೆ. ನಿಮ್ಮ ಆಹಾರ, ನಿಮ್ಮ ಗುಣನ ನೋಡುವಾಗ, ಆ ಜೀರ್ಣಕ್ರಿಯೆ ನೋಡುವಾಗ ಅದನ್ನು ಮೀರಿದ ನಂತರ ನಿಮ್ಮ ಏಕಾಗ್ರತೆ ಬರುತ್ತೆ. ಕಣ್ಣಪ್ಪ ಏನು ಮಾಡ್ದ? ಹಸಿವಲ್ಲಿದ್ದ, ಹಸಿವಿನ ನಂತರ ಏಕಾಗ್ರತೆಗೆ ಹೋದ. ಈ ಹಸಿವು ಮತ್ತು ಏಕಾಗ್ರತೆ ಎರಡೂ ಸೇರಿದ ತಕ್ಷಣ ನಿಮಗೆ ಶರಣಾಗತಿ ಬರುತ್ತೆ. ನೀವು ಯಾವುದೇ ಕೆಲಸ ಮಾಡಿ ಒಂದನ್ನು ಎಡೆಬಿಡದೆ ಮಾಡಬೇಕು. ಅದಕ್ಕೆ ಸೂಫಿಸಮಲ್ಲಾಗಲಿ, ವಚನ ವೇದದಲ್ಲಾಗಲಿ, ರಾಮಕೃಷ್ಣ ಪರಮಹಂಸರ ನೀತಿಗಳಲ್ಲಾಗಲಿ, ತಾವು ರಮಣ ಎಲ್ಲರೂ ಕೂಡ ಹೇಳಿದ್ದಾರೆ. ಶಂಕರಾಚಾರ್ಯರಿಂದ ಹಿಡಿದು ಈಗಿನ ಕಾಲದ ಫಿಲಾಸಫರ್ಸ್ ತನಕನೂ ಹೇಳಿದ್ದಾರೆ, ಏಕಾಗ್ರತೆ, ಕಾನ್ಸಂಟ್ರೇಷನ್, ಒಂದು ಕಡೆಗೆ ಹೋಗೋದು ಎಷ್ಟು ತುಂಬ ಮುಖ್ಯವಾದದ್ದು ಅಂತ ತುಂಬ ಹೇಳಿದ್ದಾರೆ. ಏಕಾಗ್ರತೆ ಮತ್ತು ಹಸಿವು ಎರಡು ಸೇರಿದ ತಕ್ಷಣ ನಿಮಗೆ ಶರಣಾಗತಿ ಬಂದು ಬಿಡುತ್ತೆ. ನೀವು ಏಕಾಗ್ರತೆಯಿಂದ ಯಾವುದೇ ಕೆಟ್ಟ ಕೆಲಸ ಮಾಡೋದಕ್ಕೂ ಕಾನ್ಸಂಟ್ರೇಟ್ ಮಾಡಿ ತುಂಬ ಆಳಕ್ಕಿಳಿದು ಮಾಡ್ತಾ ಅದ್ರ ಜೊತೆ ಉಪವಾಸ ಸೇರಿಸಿದ್ರೆ ಆ ಕೆಲಸನ ದಾಟಿ ನೀವು ಶರಣಾಗತಿ ಕಡೆಗೆ ಹೋಗಿದ್ದಕ್ಕೆ ಹಲವಾರು ಉದಾಹರಣೆಗಳಿದೆ. ಅಂಗುಲಿಮಾಲನ ಉದಾಹರಣೆ ಇದೆ, ಬೇಕಾದಷ್ಟು ಬಲಿಯಾಗತಕ್ಕಂಥ ಉದಾಹರಣೆಗಳಿದೆ. ಹಿಂದೂ ಧರ್ಮದಲ್ಲೇ ಲಕ್ಷ ಉದಾಹರಣೆಗಳನ್ನು ನಾನು ಏಕಾಗ್ರತೆ ಮತ್ತು ಹಸಿವು
ಸೇರ್ಪಡೆ ಆದಾಗ, ಎರಡಕ್ಕೂ ಆದಾಗ, ಅದು ಒಂದು ಗುರಿಯ ಕಡೆಗೆ ಹೋದಾಗ ಅದು ಶರಣಾಗತಿಯೇ ಆಗುವ ಹಲವಾರು ಉದಾಹರಣೆಗಳು ಇದೆ. ಇದನ್ನ ಹೇಳೋದಿಕ್ಕೆ ಶಿವರಾತ್ರಿ ಬಂದಿದ್ದು. ಈ ಮೂರನ್ನ ಯಾರು ಸ್ಥಾಪಿಸಿಕೊಂಡರೋ ಅವರು ದೇವರಾಗಿದ್ದಾರೆ. ಉದಾಹರಣೆಗಳಿಗೆ ನಮ್ಮಲ್ಲಿ ಸಾಧಕರು, ಸಂತರು, ನಾವು ಇವ್ರನ್ನೆಲ್ಲ ಐತಿಹ್ಯ ಪುರುಷರನ್ನ, ಪೌರಾಣಿಕ ಪುರುಷರನ್ನ, ಅವರಲ್ಲಿರ್ತಕ್ಕಂಥ ಕೆಲವು ಗುಣಗಳನ್ನು ನಾವು ಅಡಾಪ್ಟ್ ಮಾಡೋದಕ್ಕೋಸ್ಕರ, ಅದನ್ನು ಅನುಸರಿಸೋದಕ್ಕೋಸ್ಕರ, ಅನುಭವಗಳನ್ನು ಅನುಭವ ಮಾಡೋದಕ್ಕೋಸ್ಕರ ಅವ್ರನ್ನೆಲ್ಲ ದೇವರು ಮಾಡಿದೀವಿ. ಧರೆಗೆ ದೊಡ್ಡವರು ಅದೆಂತಹ ದೊಡ್ಡ ಸಾಹಸ ಮಾಡಿದ್ರು, ಅಲ್ಲೂ ಇದ್ದಿದ್ದು ಕೂಡ ಏಕಾಗ್ರತೆ, ಹಸಿವು, ಶರಣಾಗತಿ. ಅದಾದ ನಂತರ ಅವರೇ ದೇವರಾಗಿ ಒಂದೊಂದು ಪಂಥಗಳನ್ನ ಮಾಡ್ತಾ ಹೋದ್ರು. ಮಲೆಮಹದೇಶ್ವರರು ಇರ್ಬೋದು. ಸೊ ಈ ಥರದ್ದು ಹಲವಾರು ನಿಮಗೆ ಸಿಕ್ಕುತ್ತೆ. ಆದ್ರಿಂದ ಯಾವುದೇ ಕೆಲಸದ ಒಂದು ಏಕಾಗ್ರತೆ, ಅದರ ಜೊತೆಗೆ ಹಸಿವನ್ನ ಜಾಯಿನ್ ಮಾಡ್ತಾ ಹೋಗಿ ಅಂತ ಹೇಳೋದಕ್ಕೆ ಇದೇ ವೈಜ್ಞಾನಿಕ ಸತ್ಯ. ಬಿಲ್ಪತ್ರೆಯಲ್ಲಿ ಅತಿ ಹೆಚ್ಚು ಆಕ್ಸಿಜನ್ ಕೊಡ್ತಕ್ಕಂಥ ಮರ, ಸೈಂಟಿಸ್ಟ್ಗಳ ಪ್ರಕಾರ ಆ ಗಿಡದಿಂದ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅತಿ ಹೆಚ್ಚು ಆಗುತ್ತೆ. ಅದರಿಂದ ಏಕಾಗ್ರತೆ ಹೆಚ್ಚಾಗುತ್ತೆ ಅನ್ನೋದಕ್ಕಲ್ಲಿ ಬಿಲ್ಪತ್ರೆ ಇದೆ. ಬಿಲ್ವಾಷ್ಟಕಂ ನೀವು ಕೇಳಿರ್ತೀರಾ. ಶಿವನ ಪೂಜೆ ಮಾಡೋರೆಲ್ಲರೂ ಕೂಡ ಒಂದು ಬಿಲ್ವದ ಪತ್ರೆ, ಒಂದು ಎಲೆಯನ್ನು ಕೊಟ್ಟವನು ಇನ್ನೇನೂ ಮಾಡಬೇಕಾಗಿಲ್ಲ ಶಿವನಿಗೆ, ಎಲ್ಲ ಪಾಪ ನಾಶ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದನ್ನು ಹೆಚ್ಚು ಬೆಳೆಸೋದಕ್ಕೆ ಹೇಳ್ತಾರೆ. ಅದರಲ್ಲಿ ಹೆಚ್ಚು ದ್ಯುತಿ ಸಂಶ್ಲೇಷಣೆ ಮತ್ತು ಆಮ್ಲಜನಕ, ಅದು ತುಂಬ ಪರಿಸರ ಸ್ನೇಹಿ ಮತ್ತು ಆಯುರ್ವೇದ ಸ್ನೇಹಿ. ಅದು ಆ ಮರ ಅದಕ್ಕೆ ಅದನ್ನು ಶಿವನ ಕಡೆಗೆ ತಗೊಂಡೋಗಿದ್ದಾರೆ. ಯಾವುದು ಆರೋಗ್ಯಕರವಾಗಿದೆಯೋ, ಯಾವುದು ನಿನ್ನನ್ನು ನೀನು ಹೆಚ್ಚು ಒತ್ತಡಗಳಿಂದ ಕಮ್ಮಿ ಮಾಡಿ ಶೂನ್ಯತೆಗಳೇ ತಗೊಂಡೋಗೋಕ್ಕೆ ಸಹಾಯ ಮಾಡುತ್ತೋ ಅದೆಲ್ಲವೂ ಶಿವ ಅಂತ ಹೇಳ್ತಾ ಹೋಗಿದ್ದಾರೆ. ಹಸಿವಿನ ಬಗ್ಗೆ ಒಂದು ಹೇಳ್ತಾರೆ. ನಾನೆಲ್ಲೋ ತುಂಬ ದೊಡ್ಡ ಕಡೆ ಓದಿದ್ದು ನಮ್ಮ ರಮಣ ಮಹರ್ಷಿಗಳಿದರಲ್ಲಿ, ಯಾವ ಮನುಷ್ಯ ಏಕಾಗ್ರತೆ ಮತ್ತು ಹಸಿವನ್ನ ಒಂದು ಮಾಡ್ತಾನೋ ಅವನು ತನಗೆ ತಾನೇ ಆಶೀರ್ವಾದ ಮಾಡಿಕೊಳ್ತಾನೆ ಅಂತ. ಬೇರೆಯವರು ನಮಗೆ ಆಶೀರ್ವಾದ ಮಾಡೋದು, ಹಾರೈಸೋದು ಬೇರೆ, ಯಾವುದೋ ದೇವರು ಬಂದು ಮಾಡ್ತಾನೆ ಅನ್ನೋದು ದೂರ. ನಿಮ್ಮನ್ನ ನೀವು ಆಶೀರ್ವಾದ ಮಾಡಿಕೊಳ್ಳೋದು, ನಿಮ್ಮನ್ನ ನೀವು ಹಾರೈಸ್ಕೊಳ್ಳೋದು ತುಂಬ ದೊಡ್ಡ ವಿಚಾರ. ಅದರ ಒಂದು ಭಾಗವೇ ಈ ಶಿವರಾತ್ರಿ. ಮೂರನೇದು ಒಂದು ಸಣ್ಣ ಕಥೆಯನ್ನ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ ಬೇರೆ ಬೇರೆ ಧರ್ಮಗಳ ವಿಚಾರದಲ್ಲಿ. ನೀವು ಲಾರೆನ್ಸ್ ಬಿಷ್ಣೋಯ್ನ ಹೆಸರು ಕೇಳಿರ್ತೀರಿ, ಬಿಷ್ಣೋಯ್ ಗ್ಯಾಂಗ್ ಹೆಸರು ಕೇಳಿರ್ತೀರಿ. ಒಂದು ಡೆಡ್ಲಿ ಗ್ಯಾಂಗ್. ಅದರ ಆಚೆಗೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಬಿಷ್ಣೋಯಿಗಳ ಒಂದು ಪದ್ಧತಿ ಇದೆ. 21 ಸೂತ್ರಗಳನ್ನ ಇಟ್ಕೊಂಡು ಅವರು ಬದುಕ್ತಾ ಇದ್ದಾರೆ. ಭಾರತದಲ್ಲೇ ಏಕಾದಶಿಯನ್ನಾಗ್ಲಿ ಈ ಶಿವರಾತ್ರಿಯ ಜಾಗರಣೆಯನ್ನಾಗ್ಲಿ ಯಾಕೆ ಆಚರಿಸ್ತಾರೆ ಅನ್ನೋದಕ್ಕೆ ನಾನು ಮುಂದೆ ಹೇಳ್ತಾ ಇದ್ದೀನಿ. ಹಲವಾರು ವಿಭಾಗಗಳಲ್ಲಿ ಉತ್ತರ ಕರ್ನಾಟಕ ಇರ್ಬೋದು, ರಾಜಸ್ಥಾನ ಇರ್ಬೋದು, ಮೇವಾಲಿಗಳಿರ್ಬೋದು, ಸೂಫಿಸಮ್ ಇರ್ಬೋದು, ಹರಿಯಾಣದಲ್ಲಿರ್ಬೋದು, ಹಿಮಾಚಲದಲ್ಲಿರ್ಬೋದು, ಈ ಕಡೆ ತಮಿಳುನಾಡಲ್ಲಿರ್ಬೋದು, ಕೇರಳದಲ್ಲಿರ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಜಾಗರಣೆ ಅಂದರೆ ಅಂತಃಪ್ರಜ್ಞೆಯನ್ನು ಇಡೀ ರಾತ್ರಿ ಅವೇಕನ್ನಾಗಿರ್ತಕ್ಕಂಥ ಪ್ರಜ್ಞೆಯಿಂದ ಇರೋ ಪ್ರೊಸೀಜರ್ ಇರ್ಬೋದು. ಇವೆಲ್ಲ ಹೇಳಿದ ಎಲಿಮೆಂಟ್ಗಳನ್ನು ಸೈಂಟಿಫಿಕ್ ಆಗಿ ರೂಪಿಸ್ಕೊಳ್ಳೋಕ್ಕಿದೆ. ಆದರೆ ಈ ಬಿಷ್ಣೋಯಿಗಳನ್ನು ಮಾಡ್ತಾರೆ ಇಡೀ ರಾತ್ರಿ. ಅವರು ಕೂಡ ಬೇಡರ ಕಣ್ಣಪ್ಪನ ಥರ ಬೇಟೆಗಾಗಿ ಒಂದೇ ಜಾಗದಲ್ಲಿ ಕುಳಿತು ಕಾಯ್ತಾರೆ. ಅವರಿರುವ ಮಧ್ಯಪ್ರದೇಶ, ಹರಿಯಾಣ, ರಾಜಸ್ಥಾನದ ಕಾಡುಗಳಲ್ಲೇನು ಪ್ರಾಣಿಗಳಿಗೆ ಕೊರತೆ ಇಲ್ಲ. ಇವತ್ತು ರಾತ್ರಿ ಅವರೆಲ್ಲರೂ ಅದು ಲೈಸೆನ್ಸ್ ಮಾಡಿಸ್ಕೊಂಡಿರೋ ಕೋವಿ ಇರ್ಬೋದು, ಬೇರೆ ಇರ್ಬೋದು, ಹಿಡ್ಕೊಂಡು ಹೊರಟುಬಿಡ್ತಾರೆ ಕಾಡುಗಳಿಗೆ. ಕುರುಚಲು ಕಾಡಿರ್ಬೋದು, ಕಾಡುಗಳಿಗೆ ಹೋಗ್ತಾರೆ. ಹೋಗಿ ಒಂದು ಮರ ಅಥವಾ ಬಂಡೆಗಳನ್ನು ಇಟ್ಕೊಂಡು ಪ್ರಾಣಿಗಳಿಗೆ ಕಾಯ್ತಾರೆ. ಆದರೆ ಯಾವುದೇ ಪ್ರಾಣಿ ಬಂದರೂ ಬೇಟೆ ಆಡೋದಿಲ್ಲ. ಏನು ಕಣ್ಣಪ್ಪ ಇದ್ದ ಅದೇ ಥರ ಇವರು ಕಾಯ್ತಾನೇ ಇರ್ತಾರೆ. ಯಾಕೆ ಪ್ರಾಣಿಗಳು ಬಂದರೂ ಬೇಟೆ ಆಡೋದಿಲ್ಲ ಅಂದರೆ ಅವರಿಗೆ 3 ಕೊಂಬಿನ ಜಿಂಕೆ ಬೇಕು. 3 ಕೊಂಬಿನ ಜಿಂಕೆಯನ್ನು ಬೇಟೆಯಾಡಿ ಅವರ ವೈಷ್ಣವಿ ದೇವಿ ಅಥವಾ ಅವರು ಪೂಜಿಸುವ ವಿಷ್ಣುವಿ ಪಂಥಕ್ಕೆ ನಾವು ಕೊಡಬೇಕು. ಅಲ್ಲಿ ತನಕ ಜಿಂಕೆಗಳನ್ನು, ಸಾರಂಗಗಳನ್ನು, ಪ್ರತಿ ಪ್ರಾಣಿ ಪಕ್ಷಿಗಳನ್ನು ನಾವು ಕಾಪಾಡಬೇಕು ಅಂತ ಹೊರಟಿರ್ತಕ್ಕಂಥ ತುಂಬ ಸಹಜವಾದ ಅದು ಏನಂತಾರದು ಬುಡಕಟ್ಟು. ಅದು 3 ಕೊಂಬಿನ 3 ಕಣ್ಣಿನ ಜಿಂಕೆ ಸಾಧ್ಯ ಇಲ್ಲ ನೋಡೋದಕ್ಕೆ. 3 ಕಣ್ಣು ಎಗೇನ್ ಶಿವ, ಜಿಂಕೆ ಚಂಚಲ, ಸುಂದರ, ಮರೀಚ. ಆ 3 ಕಣ್ಣಿನ ಮತ್ತು 3 ಕೊಂಬಿನ ಜಿಂಕೆ ಸಿಗೋ ತನಕ ನಾವು ಯಾವ ಪ್ರಾಣಿಯನ್ನು ಬೇಟೆ ಆಡೋದಿಲ್ಲ ಅನ್ನೋದೊಂದು ಎಷ್ಟು ದೊಡ್ಡ ಎತ್ತರದ ಫಿಲಾಸಫಿಯನ್ನ, ಸ್ಪಿರಿಚುಯಾಲಿಟಿಯನ್ನು ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಇನ್ನೊಂದು ಮಾತು ಮುಂದಕ್ಕೆ ಹೋಗಿ ಹೇಳ್ತಾರೆ, ಈ ಕಾಲಘಟ್ಟ ಪ್ರಳಯ ಆಗುತ್ತೆ 3 ಕೊಂಬಿನ ಜಿಂಕೆ ಮತ್ತು 3 ಕಣ್ಣಿನ ಜಿಂಕೆಯ ಹತ್ಯೆ ಆದಾಗ ಅಂತ ಹೇಳ್ತಾರೆ. ಸೊ ಈ ಥರದ್ದು ಸಾವಿರಾರು ನಂಬಿಕೆಗಳು, ಪ್ರತೀತಿಗಳು, ಪದ್ಧತಿಗಳು ನಮ್ಮನ್ನು ಏನು ಹೇಳ್ತಾ ಇದೆ ಅಂದರೆ, ಈ ಶಿವರಾತ್ರಿ ಮುಖಾಂತರ, ಈ ಜಾಗರಣೆಯ ಮುಖಾಂತರ, ಈ ಹಸಿವಿನ ಮುಖಾಂತರ, ಈ ಏಕಾಗ್ರತೆಯ ಮುಖಾಂತರ ನೀವು ದೇವರಾಗಬಹುದು, ನೀವು ಶಿವನಾಗಬಹುದು, ಶಿವನ ಪಂಥಕ್ಕೆ ಸೇರಬಹುದು, ಉಪಾಸನೆಗಳಿಗೆ ಒಳಗಾಗ್ಬೋದು ಅಂತ ಹೇಳ್ತಾ ಇದೆ.
ಪ್ರಯತ್ನ ಮಾಡಿ. ಇನ್ನು ಬೇರೆ ಬೇರೆ ಧರ್ಮಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಈಗ ನೋಡೋಣ. ಸ್ನೇಹಿತರೆ, ಎಲ್ಲ ಧರ್ಮಗಳಲ್ಲೂ ಈ ಸುಗುಣ ಮತ್ತು ನಿರ್ಗುಣ ರೀತಿಗಳಿಲ್ಲ. ನಿಮಗೆ ತುಂಬ ಸಿಂಪಲ್ ಆಗಿ ದೈವಾರಾಧನೆ ಹೇಳೋದಾದರೆ, ಆ ಸುಗುಣ ಅನ್ನೋದು ಪೋಸ್ಟ್ ಹಾಕೋದಕ್ಕೆ ಪೋಸ್ಟ್ ಬಾಕ್ಸನ್ನು ಹುಡುಕದಂತೆ, ನಮ್ಮ ಪ್ರಾರ್ಥನೆಗಳಿಗೆ ದೇವಸ್ಥಾನಗಳನ್ನು ಹುಡುಕಿಕೊಂಡು ಹೋದಂತೆ, ಒಂದು ಮರ ಕಂಡರೂ ಕೂಡ ಅದಕ್ಕೆ ನಮಸ್ಕಾರ ಮಾಡದಂತೆ, ಒಂದು ಕಲ್ಲಿಗೂ ನಮಸ್ಕಾರ ಮಾಡುವಂತೆ, ಪ್ರಾಣ ಪ್ರತಿಷ್ಠಾನೆಯನ್ನು ಮಾಡಿ ಒಂದು ಮರ ಕೂಡ ದೇವರು ಅಂತ ಹೇಳೋ ಥರ, ಅಗ್ನಿ ದೀಕ್ಷೆಯನ್ನು ಮಾಡೋ ಥರ, ಇದು ಸುಗುಣ ರೀತಿಗಳು. ನಮ್ಗೊಂದೊಂದು ಆಚಾರಗಳಿರುತ್ತೆ. ನಾವು ಪ್ರಾರ್ಥನೆ ಮಾಡೋದಕ್ಕೆ ದೇವರದೊಂದು ವಿಗ್ರಹ ಬೇಕಾಗುತ್ತೆ, ಒಂದು ಸಂಕೇತ ಬೇಕಾಗುತ್ತೆ. ಈ ಥರದ್ದೆಲ್ಲ ಬೇಕಾಗೋದು ಸುಗುಣದಲ್ಲಿ. ಇದನ್ನ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನೊಂದು ನಿರ್ಗುಣ, ನಿರಾಕಾರ. ಇದನ್ನ ನಮ್ಮಲ್ಲಿ ಅಲ್ಲಮ ಪ್ರಭುಗಳು ಇದನ್ನ ಪ್ರಾಕ್ಟೀಸ್ ಮಾಡಿದ್ರು, ಮಿಸ್ಟಿಕ್ ಮೆಡಿಟೇಟರ್ ಅವರು, ಕಬೀರರು ಪ್ರಾಕ್ಟೀಸ್ ಮಾಡಿದ್ರು. ಈ ಥರ ಸುಮಾರು ಜನ ಮಾಡಿದ್ದಾರೆ. ಇನ್ನು ಇಸ್ಲಾಂ ಧರ್ಮದಲ್ಲಿ ಈ ಶಿವರಾತ್ರಿಯನ್ನು ಕನೆಕ್ಟ್ ಮಾಡಿಕೊಂಡು ಈ ಏಕಾಗ್ರತೆ, ಹಸಿವು, ಈ ಸಾಧನೆಗಳನ್ನು ಬಗ್ಗೆ ಹೇಳೋದಾದರೆ, ಇಸ್ಲಾಂ ಧರ್ಮ ನೇರವಾಗಿ ನಿರ್ಗುಣ ತತ್ವವನ್ನು ಪಾಲಿಸುತ್ತೆ. ಅದು ದೇವರ, ಸಂತರ, ಯಾರಿದ್ದಾರೆ ದೇವಮಾನವರು, ಅವರ ಆಕಾರಗಳನ್ನು ನಂಬೋದಿಲ್ಲ, ಅವರ ಚಿತ್ರಗಳನ್ನು ನಂಬೋದಿಲ್ಲ, ಸಂಕೇತಗಳನ್ನು ಮಾತ್ರ ನಂಬಿ ಹೋಗ್ತಾರೆ. ಎಲ್ಲಿ ಸೂರ್ಯನ ಬೆಳಕು ಕಾಣುತ್ತೋ ಆ ದಿಕ್ಕಿಗೆ ತಿರುಗಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿ ದೇವರಿದ್ದಾನೆ ಅಂತ ಹೇಳ್ತಾರೆ. ಏನು ಈ ವಿಚಾರ ಇದೆ ನೋಡಿ, ಸೂಫಿ ಸಂತರು ತುಂಬ ದೊಡ್ಡದಾಗಿ ಇದನ್ನ ಪ್ರತಿಪಾದನೆಯನ್ನು ಮಾಡಿದ್ರು. ಹಸಿವು, ಏಕಾಗ್ರತೆ, ಅದಾದ ನಂತರ ಸಂಪೂರ್ಣ ಶರಣಾಗತಿಯಲ್ಲಿ ದೇವರಿದ್ದಾನೆ ಮತ್ತು ತಾನೇ ದೇವರಾಗ್ಬೋದು ಅಂತೇಳಿ ಅದನ್ನ ತುಂಬ ದೊಡ್ಡದಾಗಿ ಮಾತನಾಡಿದ್ರು, ಸಾಧಿಸ್ತಾ ಹೋದ್ರು. ಅದಕ್ಕೆ ನಿಮಗೆ ರಬಿಯಾ ಅನ್ನುವ ಸೂಫಿ ಸಂತೆ ತುಂಬ ದೊಡ್ಡ ಎಕ್ಸಾಂಪಲ್ಲು. ನನಗೆ ಸ್ವರ್ಗದ ಆಸೆ ಇಲ್ಲ, ನರಕದ ಭಯ ಇಲ್ಲ, ಆಸೆ ಬಂದರೆ ಸುಟ್ಟಾಕ್ತೀನಿ, ಭಯ ಬಂದರೆ ಅದನ್ನು ಆರಿಸಾಕ್ತೀನಿ ಅಂತೇಳಿ ನೀರು ಮತ್ತು ಬೆಂಕಿಯನ್ನು ಇಟ್ಕೊಂಡು ಹೋದಂಥ ಸೂಫಿ ಸಂತೆ. ಇನ್ನು ರೂಮಿಸಮ್ ಅದೇ ಹೇಳುತ್ತೆ, ರೂಮಿ ಅದೇ ಹೇಳ್ತಾರೆ, ಬುಲ್ಲೆ ಶಾ ಹೇಳ್ತಾರೆ, ಹಫೀಜ್ ಅದೇ ಹೇಳ್ತಾರೆ. ಈ ಥರ ಬೇಕಾದಷ್ಟು ಸೂಫಿಗಳು ಆ ಏಕಾಗ್ರತೆ, ಹಸಿವು ಇದನ್ನೆಲ್ಲ ಹೇಳ್ತಾ ಹೋಗಿದ್ದಾರೆ. ಇದಕ್ಕೆ ಇದೇ ಥರದ ಒಂದು ಬಲಿ ಕೇಳುವಂಥ ಒಂದು ಎಕ್ಸಾಂಪಲ್ನ, ಒಂದು ಪ್ರತೀತಿಯನ್ನ, ಒಂದು ದೃಷ್ಟಾಂತವನ್ನು ನಿಮ್ಗೆ ಹೇಳ್ತೀನಿ. ಇಸ್ಲಾಮಲ್ಲಿ ಪ್ರವಾದಿ ಇಬ್ರಾಹಿಂ ಅಂತ ಇದ್ರು. ಅವರು ಕೂಡ ಪ್ರವಾದಿಗಳು ಅಂತ ಇಬ್ರಾಹಿಂ ಅವರನ್ನು ಕರೀತಾ ಇದ್ರು. ಈ ಥರದ್ದೇ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭ ಬಂದಾಗ ಅವರ ಮಗ ಇಸ್ಮಾಯಿಲನ್ನ ದೇವರ ಕಾರಣಕ್ಕೆ, ದೇವರ ಪ್ರಾರ್ಥನೆಗೆ, ದೇವನಿಗಾಗಿ ಬಲಿ ಕೊಡಬೇಕಾದಂಥ ಸಂದರ್ಭ ಬಂದಾಗ ಹಿಂದೆ ಮುಂದೆ ನೋಡೋದಿಲ್ಲ ಅವರು. ಅಂದ್ರೆ ತನ್ನಲ್ಲಿರುವ ಎಲ್ಲವನ್ನೂ ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ, ತನ್ನಲ್ಲಿರೋದು ಎಲ್ಲದನ್ನು ಧಾರೆ ಎರೆಯೋದಕ್ಕೆ, ಕೊನೆಗೆ ಬರೋದು ಶರಣಾಗತಿ. ಅದಕ್ಕೆ ಪ್ರವಾದಿ ಇಬ್ರಾಹಿಂ ಅವರ ಮಗ ಪ್ರವಾದಿ ಇಸ್ಮಾಯಿಲ್ ಅವರ ಬಲಿ ಇದೆಯಲ್ಲ, ಅದು ದೊಡ್ಡ ಉದಾಹರಣೆಯಾಗಿ ನಮ್ಮಲ್ಲಿ ನಿಂತ್ಕೊಳ್ಳುತ್ತೆ. ನಾನು ಯಾಕೆ ಇಸ್ಲಾಂ ಧರ್ಮದ್ದು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಶಿವರಾತ್ರಿ ಏನಿದೆ, ಹಿಂದೂ ಆಚರಣೆಯಲ್ಲಿ ಇರೋರ್ಗೆ ಏನಿದೆ, ಅದು ಎಲ್ಲಾ ಧರ್ಮದಲ್ಲೂ ಅದೊಂದು ವೈಜ್ಞಾನಿಕವಾದಂಥ ನೆಲೆಗಟ್ಟಲ್ಲಿ, ಸ್ಪಿರಿಚುವಲ್ ಆದಂಥ ನೆಲೆಗಟ್ಟಲ್ಲಿ, ಆಧ್ಯಾತ್ಮಿಕ ಹಾದಿಯಲ್ಲಿ ಇದೆ ಅಂತ ಹೇಳೋದಕ್ಕೆ ಈ ಉದಾಹರಣೆಗಳನ್ನ ಕೊಡ್ತೀನಿ. ನೀವೆಲ್ಲರೂ ಜಲಾಲುದ್ದೀನ್ ರೂಮಿ ಅವರ ಹೆಸರನ್ನ ಕೇಳಿರ್ತೀರ, ನೋಡಿರ್ತೀರ, ಅವ್ರ ಬಗ್ಗೆ ಓದ್ಕೊಂಡಿರ್ತೀರ. ಅವರು ಕೂಡ ಮೆವಾಲಿಗಳನ್ನ ಸೃಷ್ಟಿ ಮಾಡುವಾಗ ಅಥವಾ ದರ್ವೇಶಿಗಳ ಒಂದು ಪಂಥವನ್ನ ರೂಪುಗೊಳ್ಳುವಾಗ ಒಂದು ಘಟನೆ ನಡೀತದೆ. ಅವರು ಭೂಮಿ ತಿರುಗೋದನ್ನ ತುಂಬ ಗಂಭೀರವಾಗಿ ನೋಡ್ತಾರೆ. ಏನೇ ಭೂಮಿ ಏಕಾಗ್ರತೆಯಿಂದ ತಿರುಗ್ತಾನೆ ಇದೆ. ಯಾರ ಸುತ್ತ ತಿರುಗ್ತಾ ಇದೆ? ಸೂರ್ಯನ ಸುತ್ತ ತಿರುಗ್ತಾ ಇದೆ. ಹಾಗಾದ್ರೆ ಬೆಳಕಿನ ಸುತ್ತ ತಿರುಗ್ತಾ ಇದೆ. ಬೆಳಕು ಅಂದ್ರೆ ಜ್ಞಾನ. ಅದರ ಸುತ್ತ ತಿರುಗ್ತಾ ಇದೆಯಲ್ಲ, ಇದು ಎಷ್ಟು ವರ್ಷಗಳ ಕಾಲ ತಿರುಗ್ತಾ ಇದೆ ಅಂದ್ರೆ ಇದು ನಿಜವಾದ ಧ್ಯಾನ. ನಿಜವಾದ ಧ್ಯಾನಕ್ಕೆ ಮಾತ್ರ ಬೆಳಕು ಅನ್ನೋ ಜ್ಞಾನ ಒಲಿಯುತ್ತೆ. ಅದಕ್ಕೆ ಏಕಾಗ್ರತೆ ಬೇಕು, ಹಸಿವನ್ನ ಮೀರಬೇಕು, ಶರಣಾಗತಿ ಆಗ್ಬೇಕು ಅಂತೇಳಿ ಜಲಾಲುದ್ದೀನ್ ರೂಮಿ ಅವರು ತಿರುಗೋದಕ್ಕೆ ಶುರು ಮಾಡ್ತಾರೆ. ನೀವು ನೋಡಿರ್ಬೋದು, ಎರಡೂ ಕೈಗಳನ್ನು ಹೀಗೆ ಹಿಡಿದು ಸುಮಾರು ಸಿನಿಮಾಗಳಲ್ಲಿದೆ, ಸೂಫಿಸಮಲ್ಲಿದೆ, ಒಂದೇ ಸಮ ತಿರುಗುವಂಥ, ಲಯಬದ್ಧವಾಗಿ, ತಾಳಬದ್ಧವಾಗಿ ಕೆಲವು ಸೂಫಿ ಹಾಡುಗಳಿಗೆ ಸುತ್ತುವಂಥ ಒಂದು ಪ್ರೋಗ್ರಾಮ್ಗಳನ್ನು ನೀವು ನೋಡಿರ್ತೀರಿ. ಅದನ್ನು ಜಲಾಲುದ್ದೀನ್ ರೂಮಿ ಅರ್ಥ ಮಾಡಿಕೊಂಡು, ಯಾವುದನ್ನ ನೋಡ್ಕೊಂಡು ನಾನು ತಿರುಗಬೇಕು ಅಂತ ಯೋಚನೆ ಮಾಡಿದ್ರು. ಒಂದು ನೋಡ್ಬೇಕಲ್ಲ ನಾನು, ಅದು ಒಂದೆರಡೆಗೆ ಇರಬೇಕಲ್ಲ ಅಂತ ಅವರು ಈ ಕೈ ಏನಿದೆ ಇದನ್ನ ನೋಡೋದಕ್ಕೆ ಶುರುವಾದರು. ಹಾಗೆ ಸುತ್ತುತ್ತಾ ಮೊದಲ ಸಲದ ಪ್ರಾಕ್ಟೀಸಲ್ಲೇ, ಅವರ ಅನುಭವದಲ್ಲೇನೆ 36 ಗಂಟೆಗಳ ಕಾಲ ಸುತ್ತಿದ್ರು. ಇಲ್ಲೂ ನಮ್ಮಲ್ಲೂ ಇದೆ. ನಾವು ಕೆಲವು ಯೋಗಾಸನಗಳನ್ನು ಮಾಡುವಾಗ, ಕೆಲವು ಶಾಂಭವಿ ಮುದ್ರೆಗಳನ್ನು ಮಾಡುವಾಗ, ಕೆಲವು ವಿಷಯಗಳನ್ನು ಮಾಡುವಾಗ ಒಂದೇ ಕಡೆ ನೋಡ್ತೀವಿ. ಅದು ಒಂದೇ ಕಡೆ ತದೇಕ ಚಿತ್ತದಿಂದ ನೋಡಿದಾಗ ಮಾತ್ರ ಏಕಾಗ್ರತೆ ಒಲಿಯುತ್ತೆ ಅನ್ನೋದು ತುಂಬ ದೊಡ್ಡ ನಂಬಿಕೆ. ಅದು ಪ್ರಾಕ್ಟೀಸ್ ನಿಜ. ಇವೆಲ್ಲ ಇದ್ಯಾವುದು
ಕಾಗಕ್ಕ ಗೂಬಕ್ಕನ ಕಥೆಯಲ್ಲ. ಹಾಗೆ ಜಲಾಲುದ್ದೀನ್ ರೂಮಿ 36 ಗಂಟೆಗಳ ಕಾಲ ಅವರು ಒಂದೇ ಸುತ್ತು. ಅದು ಸಾಮಾನ್ಯವಾಗಿ ನಾನು ಈ ಮೆಡಿಟೇಷನ್ ಪ್ರಾಕ್ಟೀಸ್ಗಳನ್ನೆಲ್ಲ ಮಾಡಿದ್ದೀನಿ. ಓಶೋ ಕ್ಯಾಂಪ್, ನಮ್ಮ ಮೈಸೂರು ಕ್ಯಾಂಪಲ್ಲಿ, ಓಶೋ ಸನ್ನಿಧಿಯಲ್ಲಿ 2 ನಿಮಿಷಕ್ಕೆ ನಮಗೆ ತಲೆ ಸುತ್ತು ಬರುತ್ತೆ ಮೊದಲ ಹಂತದಲ್ಲಿ. ನಂತರ ಅದು ಅನುಭವ ಬರ್ತಾ ಹೋಗುತ್ತೆ. 36 ಗಂಟೆಗಳ ಕಾಲ ಹಾಗೆ ಜಲಾಲುದ್ದೀನ್ ರೂಮಿ ಅವರು ಏಕಾಗ್ರತೆಯಿಂದ ಭೂಮಿ ಥರ ಸುತ್ತುತ್ತಾ ಅವರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಸಾಕ್ಷಾತ್ಕಾರ ಆದಮೇಲೆ ಮೇವಿಲಿ ಪಂಥ ಬರುತ್ತೆ, ದರ್ವೇಶಿಗಳು ಬರ್ತಾರೆ, ಗಿಬ್ರಿಶ್, ಬೇರೆ 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 ಇದು ಅಲ್ಲಿ ಸೂಫಿಸಮ್ ಒಡ್ಕೊಳ್ಳುತ್ತೆ. ಎಲ್ಲ ಧರ್ಮದಲ್ಲೂ ಈ ವೈಜ್ಞಾನಿಕ ತಳಹದಿ, ನೆಲೆಗಟ್ಟು ಎಲ್ಲವೂ ಕೂಡ ಇದೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಈ ವಿಡಿಯೋದ ಮೂಲ ಉದ್ದೇಶ ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಹಬ್ಬಗಳ ಹಿಂದೆ, ಆಚರಣೆಯ ಹಿಂದೆ, ಅದರಲ್ಲೂ ನಮ್ಮ ಹಿಂದೂಯಿಸಮಲ್ಲಿ ಸರ್ವಧರ್ಮ ಸಮನ್ವಯ ಇದೆ ಮತ್ತು ವಸುದೈವ ಕುಟುಂಬಕಂ ಇದೆ. ಮತ್ತು ಒಂದು ಕಲ್ಲನ್ನು ನೋಡಿದ್ರು ದೇವರು ಅನ್ನೋದು, ಹಕ್ಕಿಯನ್ನ ನೋಡಿದ್ರು ದೇವರು ಅನ್ನೋದು, ಆಕಾಶವನ್ನ ನೋಡಿದ್ರು ದೇವರು ಅನ್ನೋದು, ಪಂಚಭೂತಗಳನ್ನು ನೋಡಿದ್ರು ದೇವರು ಅನ್ನೋದು, ಕಲ್ಲು ಮಣ್ಣು ಎಲ್ಲ ಕಡೆ ಅದನ್ನು ದೇವರಾಗಿಸುವ ಅದರ ಹುಡುಕಾಟದ ಇದಿದೆ. ಹೀಗೆ ನಾವು ಕೂಡ ಅದರ ಹಂತಕ್ಕೆ ಹೋಗ್ತಾ, ಹಸುವಿನ ದಾಟಿ ಏಕಾಗ್ರತೆಯ ಹಂತಕ್ಕೆ ಹೋಗಿ ನಾವು ಶರಣಾಗತಿ ಆದರೆ ಇಲ್ಲಿ ಎಲ್ಲರೂ ದೇವರಾಗುವುದು, ಇಲ್ಲಿ ಎಲ್ಲರೂ ದೇವರು ಅನ್ನೋದಕ್ಕೆ ಇಸ್ಲಾಂ ಧರ್ಮದಲ್ಲಿ ಹಲವು ಉದಾಹರಣೆಗಳಲ್ಲಿ 1-2 ಕೊಟ್ಟೆ. ಇನ್ನು ಕ್ರೈಸ್ತ ಧರ್ಮದಲ್ಲೂ ಕೂಡ ಇದು ತುಂಬ ಇದೆ. ಈಸ್ಟರ್ ಅಂತ ಒಂದು ಕಾಲ ಬರುತ್ತೆ, 14 ದಿನಗಳ ಕಾಲ ಅವರು ಕೂಡ ಡಿಸೆಂಬರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಝೇವಿಯರ್ ಅಂತ ಹೇಳಿ ಒಬ್ಬರು ಸಂತ ತನ್ನೇ ತಾನು ಬಲಿ ಮಾಡಿಕೊಳ್ಳುವಂತಹ, ಸಂಪೂರ್ಣ ಶರಣಾಗತಿಯನ್ನ ಮಾಡುವಂತಹ, ತನ್ನ ಜೀವನವನ್ನೇ ಒತ್ತೆ ಇಡುವತಕ್ಕಂಥ ಹಲವಾರು ಉದಾಹರಣೆಗಳು ಅಲ್ಲೂ ಇದೆ. ಅವರು ಕೂಡ ದೇವರಾಗಿದ್ದಾರೆ. ಇಡೀ ಭಾರತ ಅಲ್ಲ, ಹಲವಾರು ದೇಶಗಳು ಆ ಝೇವಿಯರ್ ಸಂತನನ್ನ ಜೀಸಸ್ ನಂತರ ಪೂಜಿಸ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಎಲ್ಲರೂ ದೇವರೇ. ನಾನು ದೇವರೆಂದು ಅರ್ಥವಾದ ದಿನ ನೀವು ದೇವರೆಂದು ಅರ್ಥವಾಗುತ್ತದೆ. ನಿಮಗೆ ನೀವು ದೇವರೆಂದು ಅರ್ಥವಾದ ದಿನ ನಾನು ದೇವರಾಗಿ ಕಾಣುತ್ತೇನೆ. ಇದಕ್ಕೆ ಈ ಹಂತವೇ ಶಿವರಾತ್ರಿ. ಇದರಲ್ಲಿಂತ ಮಹತ್ತರವಾದ ವಿಷಯ ಇದೆ ಅಂತ ಹೇಳೋದಕ್ಕೆ ಈ ವಿಡಿಯೋ. ಈ ಶಿವರಾತ್ರಿಯ ಸಂದರ್ಭ ಇದೆಯಲ್ಲ, ಈ ಕಾಲಘಟ್ಟ ಇದೆಯಲ್ಲ, ಫೆಬ್ರವರಿ ಮಾರ್ಚ್ ಈ ಮಧ್ಯ ಬರೋದಿದೆಯಲ್ಲ, ಈ ಕಾಲಘಟ್ಟವೇ ಎನರ್ಜಿಯ ಅಂತಃಶಕ್ತಿ ಅಪ್ಪರ್ ಬಾಡಿ ಇರುತ್ತೆ. ಅಂದ್ರೆ ನಿಮಗೆ ಸ್ಪೈನ್ ಏನಿದೆ, ಸ್ಪೈನ್ನ ಮೇಲೆ ಎನರ್ಜಿಯ ಲೆವೆಲ್ ಇರುತ್ತೆ. ಇದು ಸಂಪೂರ್ಣ ಅವೇಕನ್ ಸಿಚುವೇಶನ್ಗೆ, ಅಂದ್ರೆ ಪ್ರಜ್ಞೆಯ ಸ್ಥಿತಿಗೆ ನಮ್ಮನ್ನ ತಗೊಂಡೋಗೋದಕ್ಕೆ ತುಂಬಾ ಸರಳವಾದಂತ ಕಾಲಘಟ್ಟವೇ ನಿಮಗೆ ಸಹಕಾರ ಕೊಡುವಂತ ಸಂದರ್ಭ. ಇದನ್ನ ವೈಜ್ಞಾನಿಕವಾಗಿ ಸಂಪೂರ್ಣ ನಾವು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಅದು ನಮ್ಮನ್ನ ತುಂಬಾ ಶಕ್ತಿ ಕಡೆಗೆ ತಳ್ಳುತ್ತೆ, ನಮ್ಮನ್ನ ಹೆಚ್ಚು ಶಕ್ತಿ ಕಡೆಗೆ ಉದ್ದೀಪನ ಮಾಡುತ್ತೆ ಈ ಸಂದರ್ಭದಲ್ಲಿ. ಅದಕ್ಕೆ ಈಗ ನೀವು ಕೆಲವು ಪ್ರಾಕ್ಟೀಸ್ ಮಾಡೋರನ್ನ ನೋಡಿರ್ತೀರ, ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಅವರು ಬೆಳಗಿನ ಜಾವ ಧ್ಯಾನ ಪ್ರಾಕ್ಟೀಸ್ ಮಾಡ್ತಾರೆ, ಕೆಲವರು ಅಹೋರಾತ್ರಿ ಮಾಡ್ತಾರೆ, ಕೆಲವರು ಈ ಕಾಳಿ ಉಪಾಸಕರು ಅರ್ಧರಾತ್ರಿಯಲ್ಲಿ ಕೆಲಸ ಮಾಡ್ತಾರೆ. ಈ ಶಿವ ಉಪಾಸಕರು ನೋಡಿ, ಎಲ್ಲ ಶಿವರಾತ್ರಿಗಳಲ್ಲಿ ನಿಮಗೆ ಯಾರಾದರೂ ಪೌರೋಹಿತರು, ಅರ್ಚಕರು, ಸ್ವಲ್ಪ ಜ್ಞಾನ ಇದ್ದವ್ರನ್ನ ನೀವು ಕೇಳಿದ್ರೆ, ಈವನ್ ಸೈಂಟಿಫಿಕ್ ಗೊತ್ತಿರೋರನ್ನ ಕೇಳಿದ್ರೆ 4 ಜಾಗರಣೆಯಾಗಿ ಒಂದು ರಾತ್ರಿಯನ್ನ ಡಿವೈಡ್ ಮಾಡ್ತಾರೆ. ಈ ಪ್ಯಾರಾಸಿಂಪಥಿಕ್ ನರ್ವಸ್ ಸಿಸ್ಟಮ್ ತುಂಬಾ ಅದಕ್ಕೆ ಪೂರಕವಾಗಿರುತ್ತೆ. ಕೆಲವರಿಗೆ ಶಾಂಭವಿ ಮುದ್ರೆ ಕಲಿಯೋರಿಗೆ ಅದು ಪ್ರಶಸ್ತವಾದಂಥ ಸಂದರ್ಭ. ಕಾಳಿ ಉಪಾಸಕರಿಗೆ, ಯಾವುದೇ ದೇವಿಯ ಉಪಾಸಕರಿಗೆ ಅದನ್ನು ಶುರು ಮಾಡೋರಿಗೆ ಇದು ಅತ್ಯಂತ ಪ್ರಶಸ್ತವಾದಂಥ ಸಮಯ. ಯಾಕೆ ಅಂದರೆ ನೀವು ಯಾವುದೇ ಹಬ್ಬ ತಗೊಂಡು ನೋಡಿ, ಅಲ್ಲಿ ಉಪವಾಸ ಬರುತ್ತೆ. ದೇರ್ ಇಸ್ ಎ ಸಿಸ್ಟಮ್ ಕಾಲ್ಡ್ ಉಪವಾಸ. ಆ ಉಪವಾಸಕ್ಕೆ ತುಂಬ ಮಹತ್ವ ಇದೆ. ನೀವು ಯಾವುದೇ ಡಾಕ್ಟರ್ಸ್ಗಳನ್ನ ಕೇಳಿ ನೋಡಿ, ಯಾವುದೇ ಆಧ್ಯಾತ್ಮಿಕ ಸಾಧಕರನ್ನ ಕೇಳಿ ನೋಡಿ, ಉಪವಾಸಕ್ಕೆ ತುಂಬ ಮಹತ್ವವನ್ನ ಕೊಡ್ತಾರೆ. ಆ ಉಪವಾಸ ಬಂದ ನಂತರವೇ ಏಕಾಗ್ರತೆ ಶುರುವಾಗೋದು. ಆ ಏಕಾಗ್ರತೆ ಮತ್ತು ಉಪವಾಸ 2 ಸೇರಿದ ನಂತರವೇ ನಿಮಗೆ ಶರಣಾಗತಿ ಬರೋದು. ಇದೆಲ್ಲಕ್ಕೂ ಇದು ಅತ್ಯಂತ ಪ್ರಶಸ್ತವಾದ ಕಾಲ ಅಂತ ಸೈಂಟಿಫಿಕ್ ರೀಸನ್ಸ್ ಹೇಳ್ತಾ ಇದೆ. ಅಂದ್ರೆ ನಿಮ್ಮ ಮೂಲಾಧಾರದಿಂದ ಮೇಲಕ್ಕೆ ಎನರ್ಜಿ ಹೇಳುತ್ತೆ, ಅಂದ್ರೆ ಸ್ಪೈನಿಂದ ಮೇಲಕ್ಕೆ ಎನರ್ಜಿ ಹೇಳೋದಕ್ಕೆ ಸಹಾಯ ಆಗುತ್ತೆ. ಈ ತರ ಧ್ಯಾನ ಮಾಡೋರಿಗೆ, ಶಾಂಭವಿ ಮುದ್ರಾ ಮತ್ತು ಉಪಾಸನೆ ಯಾವುದೇ ಮಾಡೋರಿಗೆ, ಚಾಂಟ್ ಮಾಡೋರಿಗೆ, ಎಸ್ಪೆಷಲಿ ಚಾಂಟಿಂಗ್ನ ಶುರು ಮಾಡೋರಿಗೆ ಇದು ತುಂಬಾ ಶಕ್ತಿಯನ್ನ ಕೊಡುತ್ತೆ, ಅಂತಃಶಕ್ತಿಯನ್ನ ಹೆಚ್ಚಿಸುತ್ತೆ, ಮನೋಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ. ಧ್ಯಾನ ಶುರು ಮಾಡಬೇಕು ಅಂತಿದ್ರೆ, ಒಳ್ಳೆದೇನೆ ಶುರು ಮಾಡಬೇಕು ಅಂತಿದ್ರೆ ಅದಕ್ಕೆ ಶಿವರಾತ್ರಿಯನ್ನ ಬಳಸ್ಕೊಳ್ಳಿ.